ಚಂಡಮಾರುತ ಬಂದಾಗ ಯಾವ ಮರಗಳು ಹೆಚ್ಚು ಮುರಿಯುತ್ತವೆ ಗೊತ್ತಾ? ಭಾಗದ ಮರಗಳು. ಆದರೆ ಒಂದು ಮರ ಮಾತ್ರ ಎಷ್ಟೇ ದೊಡ್ಡ ಚಂಡಮಾರುತ ಬಂದರೂ ಎಷ್ಟೇ ಬಾಗಿದ್ರೂ ಮತ್ತೆ ನೇರವಾಗಿ ನಿಲ್ಲುತ್ತೆ. ಅದೇ ತೆಂಗಿನ ಮರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ತೆಂಗಿನ ಮರ ನಮಗೆ ಕಲಿಸುವ ಅತಿ ದೊಡ್ಡ ಬಿಸ್ನೆಸ್ ಸೀಕ್ರೆಟ್ ಏನು ಗೊತ್ತಾ? ಸ್ಟ್ರಾಂಗ್ ಆಗಿದ್ರೆ ಸಾಕಾಗೋದಿಲ್ಲ, ಸರಿಯಾದ ಟೈಮಲ್ಲಿ ಬಾಗೋದು ಕಲಿಬೇಕು. ನೋಡಿ, ತೆಂಗಿನ ಮರ ಚಂಡಮಾರುತ ಬಂದಾಗ ಗಾಳಿಯೊಂದಿಗೆ ಹೋರಾಟ ಮಾಡಲ್ಲ, ಗಾಳಿಯ ದಿಕ್ಕಿಗೆ ಬಾಗುತ್ತೆ. ಚಂಡಮಾರುತ ಮುಗಿದ ತಕ್ಷಣ ಮತ್ತದೇ ಹೆಮ್ಮೆಯಿಂದ ನೇರವಾಗಿ ನಿಂತುಕೊಳ್ಳುತ್ತೆ. ಬಿಸ್ನೆಸ್ ಕೂಡ ಹಾಗೆ. ಮಾರ್ಕೆಟ್ ಬದಲಾಗುತ್ತೆ, ಟೆಕ್ನಾಲಜಿ ಬದಲಾಗುತ್ತೆ, ಕಸ್ಟಮರ್ ಬಿಹೇವಿಯರ್ ಬದಲಾಗುತ್ತೆ, ಕಾಂಪಿಟೇಷನ್ ಹೆಚ್ಚಾಗಬಹುದು. ಬದಲಾವಣೆ ಬಂದಾಗ ನಾವು ಬದಲಾಗಬೇಕು. ನೆನ್ಪಿಟ್ಕೊಳ್ಳಿ, ಬಾಗೋದು ಅಂದ್ರೆ ಸೋಲಲ್ಲ, ಬಾಗೋದು ಅಂದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದು. ಬಾಗೋದು ಅಂದ್ರೆ ದುರ್ಬಲತೆ ಅಲ್ಲ, ಉಳಿದು ನಿಲ್ಲೋದೇ ಜಾಣ್ಮೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.